ಇನ್ನು ಸಚಿವ ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರು ಇವತ್ತು ಸಂಜೆ ಒಳಗಡೆಗೆ ಹೋಗಿ ಮುಖ್ಯಮಂತ್ರಿಗಳಿಗೆ ದೂರನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾಕೆ ಇಲ್ಲಿವರೆಗೂ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿಲ್ಲ? ದೂರು ಕೊಡಬೇಕಾಗಿರೋದು ಎಲ್ಲಿ? ಮುಖ್ಯಮಂತ್ರಿಗಳು ಕೊಟ್ಟರೆ ಏನು ಪ್ರಯೋಜನ? ಸಂಜೆ CM ಭೇಟಿಯಾಗಿ ದೂರು ನೀಡ್ತೀವಿ ಅಂತ ಏನ್ರಿ? ಪೊಲೀಸ್ ಸ್ಟೇಷನ್ಗೆ ಕೊಡಬೇಕಾ ದೂರು, ಇಲ್ಲ ಮುಖ್ಯಮಂತ್ರಿಗಳಿಗೆ ಕೊಡಬೇಕಾ? ತನಿಖೆ ಆದ್ಮೇಲೆ ಯಾರು ಅನ್ನೋದು ಗೊತ್ತಾಗುತ್ತೆ. ಅದು ಯಾರು ಮಾಡ್ಬೇಕು ತನಿಖೆ? ಮುಖ್ಯಮಂತ್ರಿಗಳು ಮಾಡ್ತಾರಾ? ಹಿಟ್ ಆ್ಯಂಡ್ ರನ್ ಆಗಬಾರ್ದು ಅನ್ನೋ DK ಶಿವಕುಮಾರ್ ಅವರ ಹೇಳಿಕೆ. ದೂರು ನೀಡ್ತೀವಿ ಅಂತ ಹೇಳಿದ್ದೇವೆ, ಸಚಿವರು ಹೇಳಿದ್ದಾರೆ. CM ಗೃಹ ಸಚಿವರ ಭೇಟಿ ಮಾಡಿ ದೂರನ್ನು ನೀಡ್ತೀವಿ. ದೂರು ಎಲ್ಲಿ ಕೊಡಬೇಕು ಅನ್ನೋದೇ ಇನ್ನೂ MLCಗಳಿಗೆ ಮತ್ತು ಸಚಿವರಿಗೆ ಗೊತ್ತಿಲ್ವೇನೋ. ಅದನ್ನ ಹೋಗಿ ಮುಖ್ಯಮಂತ್ರಿಗಳಿಗೆ ಕೊಡ್ತಾರಂತೆ ದೂರನ್ನು. ಸ್ಥಳೀಯವಾಗಿ ಪೊಲೀಸ್ ಸ್ಟೇಷನ್ಗೆ ಕೊಡದೇ ಇರೋದು. ಅದೇನು ಇಲ್ಲಪ್ಪ, ಆ ಥರ ಏನಿಲ್ಲ. ಬಂದ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ. ಕೆಲಸ ಕೇಳಕ್ ಬಂದಿದ್ರು, ಕೆಲಸ ಮಾಡಿಸ್ಕೊಳಕ್ ಬಂದಿದ್ರು, ಅದು ತನಿಖೆ ಮೇಲೆ ಗೊತ್ತಾಗ್ತದೆ. ಅದೇನು ಇಲ್ಲಪ್ಪ, ಆ ಥರ ಏನಿಲ್ಲ. ಬಂದ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ. ಕೆಲಸ ಕೇಳಕ್ ಬಂದಿದ್ರು, ಕೆಲಸ ಮಾಡಿಸ್ಕೊಳಕ್ ಬಂದಿದ್ರು, ಅದು ತನಿಖೆ ಮೇಲೆ ಗೊತ್ತಾಗ್ತದೆ.